ನಮಸ್ಕಾರ. ಸೊ ಫೈನಲಿ ಒಂದು ಟೈಮ್ ಅಂತೂ ಬಂದಾಯಿತು ಸಿನಿಮಾ ವಿಚಾರದಲ್ಲಿ. ಬರೀ ಕರ್ನಾಟಕ ಅಲ್ಲ, ತಮಿಳುನಾಡು, ಆಂಧ್ರ, ಕೇರಳ ಮಾತ್ರ ಅಲ್ಲ, ಇಡೀ ದೇಶ ಕಾಯ್ತಾ ಇದ್ದಂಥ ಒಂದು ಸಿನಿಮಾ ಕಾಂತಾರ ಚಾಪ್ಟರ್ 1. ಒಂದು ಭಾಷೆಗೆ ಅಂತ ಮಾಡಿದ ಸಿನಿಮಾ ಆಯಿತಾ. ಜನಗಳ ಡಿಮ್ಯಾಂಡ್ ಮೇಲೆ 5 ಭಾಷೆಗೆ ಹೋಯಿತು. ಅಂದರೆ ಪ್ಯಾನ್ ಇಂಡಿಯಾ ಮಾಡಿದ್ರು. ಹೆಚ್ಚು ಕಡಿಮೆ ಒಂದು 2-3 ವೀಕ್ಸ್ ಬಿಟ್ಕೊಂಡು ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಿದಂಥ ಸಿನಿಮಾ ಕಾಂತಾರ ಚಾಪ್ಟರ್ 2. ಅಂದರೆ ಕಾಂತಾರ ಅಂತ ಇಟ್ಟಿದ್ರು ಅಷ್ಟೇ, ಚಾಪ್ಟರ್ 2 ಅಂತ ಏನು ಕರೆದಿರಲಿಲ್ಲ ರಿಷಬ್ ಸರು. ಡಿಮ್ಯಾಂಡ್ ಬಂದಾಗ ಅದು ಪ್ಯಾನ್ ಇಂಡಿಯಾ ಆಗೋಯಿತು. ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದಾರೆ, ಆದರೆ 5 ಭಾಷೆಯಲ್ಲಿ ಬರ್ತಾ ಇಲ್ಲ. ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಬೆಂಗಾಲಿ ಆ್ಯಂಡ್ ಇಂಗ್ಲೀಷ್ 7 ಭಾಷೆಗಳಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಬರ್ತಾ ಇದೆ. ನಾನು ಇವತ್ತು ಒಂದು ವಿಡಿಯೋ ನೋಡಿದೆ, ನೀವೆಲ್ಲ ನೋಡಿರ್ತೀರಿ ಆಲ್ರೆಡಿ. ಸಾರಿ ಫಾರ್ ದ ಲೇಟ್. ನಾನು ಆ್ಯಕ್ಚುಲಿ ಬೇಗ ವಿಡಿಯೋ ಮಾಡಬೇಕಿತ್ತು ಇದ್ರ ಬಗ್ಗೆ. ಯಾಕೆ ಅಂತಂದರೆ ಮೂವಿ ಬಸ್ ಏನು ಬರ್ತಾ ಇದೆ, ಅಪ್ಡೇಟ್ಸ್ ಏನು ಬರ್ತಾ ಇದೆ, ದೊಡ್ಡ ದೊಡ್ಡ ಸಿನಿಮಾಗಳ ಬಗ್ಗೆ ಏನು ಬರ್ತಾ ಇದೆ, ಅಥವಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತು ಜನಗಳಿಗೆ ಇದೊಂದು ಸಿನಿಮಾ ಬರ್ತಾ ಇದೆ ಅಂತಲೇ ಗೊತ್ತಿರಲ್ಲ, ಹೆಸರುಗಳೇ ಗೊತ್ತಿರಲ್ಲ ಅಂಥ ಸಿನಿಮಾಗಳನ್ನು ನಾನು ಮಾತಾಡ್ತಾ ಇದ್ದೀನಿ. ಬೆಳಗ್ಗೆನೂ ಕೂಡ ಒಂದು ವಿಡಿಯೋ ಹಾಕಿದ್ದೆ ನಾನು. ಸೊ ಏನಾಗುತ್ತೆ, ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳು ಸೋಲು 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 ಅಂತ ನೋಡಿ 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 ಸೋಲು ಸೋಲು ಅಂತಲೇ ಕೆಲ ಸಿನಿಮಾಗಳು ಹೊರಟೋಗ್ತಾ ಇದ್ದಾವೆ. ಸೊ ಹಾಗಾಗಿ ಅದ್ರ ಮಧ್ಯೆ ಒಂದು ದೊಡ್ಡ ಅಪ್ಡೇಟ್ ಹೊಂಬಾಳೆ ಫಿಲ್ಮ್ಸ್ರವರ ನಿರ್ಮಾಣದಲ್ಲಿ ಬರ್ತಾ ಇರೋಕ್ಕಂಥ ಆ್ಯಂಡ್ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಿಷಬ್ ಶೆಟ್ಟಿ ಸರ್ ಅವರ ಒಂದು ಡೈರೆಕ್ಷನಲ್ಲಿ ಬರ್ತಾ ಇರೋವಂಥ ಒಂದು ಸಿನಿಮಾ. ಸೀರಿಯಸ್ಲಿ ನಾವು ಕಾಂತಾರ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ. ಎಲ್ಲ ಸಿನಿಮಾಗಳ ಮಧ್ಯೆ ಒಂದು ಸಿನಿಮಾ ಬರುತ್ತೆ ಹೋಗುತ್ತೆ ಅಂತ ಅಂದ್ಕೊಂಡ್ರು, ಅದು ಎಲ್ಲೋ ಹೊರಟೋಯ್ತು. ಆ್ಯಂಡ್ ಈ ಸಿನಿಮಾ ಇನ್ಯಾವ ಮಟ್ಟಕ್ಕೆ ಹೋಗುತ್ತೋ, ಇನ್ಯಾವ ರೀತಿ ಹಿಟ್ಟಾಗುತ್ತೋ, ಆ್ಯಂಡ್ ರಿಷಬ್ ಸರ್ಗೆ ಯಾವ ರೀತಿಯಾದ ಹೆಸರು ತಂದು ಕೊಡುತ್ತೋ, ಮತ್ತು ನಮ್ಮ ಕರಾವಳಿ ಭಾಗದ ಜನಕ್ಕೆ ಆ ಮಣ್ಣಿನ ಕತೆ ಏನಿದೆ, ಆ ಮಣ್ಣಿಗೆ ಬರುವಂಥ ಇನ್ಯಾವ ಮಟ್ಟಕ್ಕೆ ಹೆಸರು ಬರ್ಬೋದು ಆ ಮಣ್ಣಿಗೆ ಅನ್ನೋದು ಒಂದು ಎಕ್ಸೈಟ್ಮೆಂಟ್ ನನಗೆ. ನನ್ನ ಒಂದು ಕನ್ನಡ ಸಿನಿಮಾ ಈ ಮಟ್ಟಕ್ಕೆ ಹೆಸರು ಮಾಡಿ ಎಷ್ಟೊಂದು ಫೇಮಸ್ ಆಗಿ ರಿಷಬ್ ಸರ್ ಮತ್ತೆ ಆ ಒಂದು ಪ್ರೀಕ್ವೆಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಪರಶುರಾಮನಿಗೆ ಸಂಬಂಧಪಟ್ಟಂಥ ಸ್ಟೋರಿ ಇದು ಅಂತ ಕೇಳ್ಪಟ್ಟು ತುಂಬಾ ಖುಷಿಯಾಗಿದ್ವಿ. ಆ್ಯಂಡ್ ವಿಜುವಲ್ನ ಕೂಡ ತೋರಿಸಿದ್ರು, ಒಂದು ಟೀಸರ್ ಥರ ಬಿಟ್ಟು ಅವರು ಕಾಂತಾರ ಚಾಪ್ಟರ್ 1 ಅಂತ. ಪರಶುರಾಮನ ಅವತಾರದಲ್ಲಿ ಇದ್ದರು ರಿಷಬ್ ಸರ್. ಆ್ಯಂಡ್ ಈಗ ಈ ಒಂದು ಏನು ವ್ರ್ಯಾಪಪ್, ಇಟ್ಸ್ ಅ ವ್ರ್ಯಾಪ್ ಆನ್ ಕಾಂತಾರ ಅ ಲೆಜೆಂಡ್ ಚಾಪ್ಟರ್ 1 ಅಂತ ಟೈಟಲ್ ಇಟ್ಟಿದ್ದಾರೆ ವಿಡಿಯೋಗೆ. ಆ್ಯಂಡ್ ಬಿಹೈಂಡ್ ದ ಸೀನ್ ಮೇಕಿಂಗ್ ಒಂದು 2 ನಿಮಿಷದ ವಿಡಿಯೋ ಅಲ್ಲಿ 2.5 ಗಂಟೆ ನಮ್ಗೆ ಏನು ತೋರ್ಸೋಕೆ ಹೊರಟಿದ್ದಾರೆ ಅನ್ನೋದನ್ನು ಒಂದು ಝಲಕ್ ಅಂತ ಅನ್ಬೋದು. ಒಂದು ಸೆಕೆಂಡ್ ಹಂಗೆ ಮೈ ಜುಮ್ ಅಂತೂ ನನಗೆ. ಬಿಹೈಂಡ್ ದ ಸೀನ್ ಅವ್ರು ಪಟ್ಟಂಥ ಕಷ್ಟಗಳು, ಸಿನಿಮಾಗೆ ಒಂದಷ್ಟು ಕೆಟ್ಟ ಹೆಸರು ಬರೋಕ್ಕೂ ಸ್ಟಾರ್ಟ್ ಆಗೋಯ್ತು. ಅಂದರೆ ಯಾವ ಥರ ಅಂತಂದರೆ, ಸುಮಾರು ಆರ್ಟಿಸ್ಟ್ಗಳು ಸತ್ತೋದ್ರು, ಹಾರ್ಟ್ ಅಟ್ಯಾಕ್ ಸತ್ತೋದ್ರು, ಇನ್ನೊಬ್ಬರು ಆಕ್ಸಿಡೆಂಟಲ್ಲಿ ಸತ್ತೋದ್ರು, ಇನ್ನೇನೋ ಆಯಿತು. ಕಾಂತಾರ ಚಿತ್ರಕ್ಕೆ ಮತ್ತೊಂದು ತೊಂದರೆ ಸಮಥಿಂಗ್. ಇದೆಲ್ಲ ನೋಡಿ ನಮಗೆ ಬೇಜಾರು ಹೋಗ್ಬಿಟ್ಟಿದ್ವಿ, ಯಾಕೆ ಇಷ್ಟೊಂದು ತೊಂದರೆಗಳಾಗ್ತಿದೆ ಏನು ಅಂತ. ಆ್ಯಂಡ್ ರಿಷಬ್ ಸರ್ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದಾರೆ, ತುಂಬ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. 3 ವರ್ಷಗಳ ಪರಿಶ್ರಮ ಮತ್ತು 250 ದಿನಗಳ ಚಿತ್ರೀಕರಣ ಅಂತ. ಆ್ಯಂಡ್ ಅವರು ಸೆಟ್ ಹಾಕಿ ಅದಕ್ಕೆ ಅವ್ರು ಆಗ್ತಾ ಇರೋವಂಥ ಎಫರ್ಟ್ ಏನಿದೆ ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಎದ್ದು ಕಾಣ್ತಾ ಇದೆ ಅವ್ರ ಎಫರ್ಟ್ ಏನು ಅಂತ. ಆ್ಯಂಡ್ ವಿಷನರಿ ಪ್ರೊಡ್ಯೂಸರ್ಗೆ ವಿಷನರಿ ಡೈರೆಕ್ಟರ್ ಸಿಕ್ಕಿದಾಗ, ಒಂದು ಡೈರೆಕ್ಟರ್ ಕರ್ಕೊಂಬಂಥ ತಂಡ ಒಂದು ಸ್ಟ್ರಾಂಗ್ ಆಗಿದ್ದಾಗ ಏನು ಮಾಡ್ಬೋದು ಅಂತ ಕಾಂತಾರ ಆಲ್ರೆಡಿ ನಿಮ್ಮ ಮುಂದೆ ಇದೆ. ಕಾಂತಾರ ಚಾಪ್ಟರ್ 2 ನೀವು ನೋಡಿದ್ದೀರಾ. ಚಾಪ್ಟರ್ 1ಗೆ ನಾನಂತೂ ಕಾಯ್ತಾ ಇದ್ದೀನಿ. ಆ್ಯಂಡ್ ನೀವು ಕಾಯ್ತಾ ಇದ್ದರೆ ಕಮೆಂಟ್ ಹಾಕಿ. ಕನ್ನಡ ಚಿತ್ರರಂಗ ಗೈಸ್, ವಾಚ್ ಔಟ್ ಗೈಸ್. ಇವತ್ತು ಎಸ್ ಮೇ ಬಿ ಇಲ್ಲಿದ್ದು ಇವತ್ತು ಇಲ್ಲಿರ್ಬೋದು. ಸ್ವಲ್ಪ ಸೋಲುಗಳನ್ನು ನೋಡಿ ನಾಳೆ ಮತ್ತೆ ಇನ್ನೂ ಎಲ್ಲೋ ಹೋಗೋದನ್ನ ನಾವು ಕಣ್ಣಾರೆ ನೋಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಕಾಂತಾರ ಚಾಪ್ಟರ್ 1. ಆ್ಯಂಡ್ ಆಲ್ ದ ಬೆಸ್ಟ್ ವಿಜಯ್ ಸರ್, ಹೊಂಬಾಳೆ ಫಿಲ್ಮ್ಸ್. ನಿಮ್ಮಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಕನ್ನಡದವರು, ಅದನ್ನೆಲ್ಲ ನೀವು ಫುಲ್ಫಿಲ್ ಮಾಡ್ತಿರೋದು ನಮ್ಗೆ ಗೊತ್ತು. KGF ಚಾಪ್ಟರ್ 3 ಕೂಡ ವೆಯ್ಟ್ ಮಾಡ್ತಾಯಿದ್ದಾರೆ ಜನ. ಅದ್ರ ಬಗ್ಗೆ ಆಲ್ರೆಡಿ ಅಪ್ಡೇಟ್ ಬಂದಿದೆ, ಬಟ್ ಸ್ಟಿಲ್ ಅದರದ್ದು ಏನು ಅಂತ ಮುಂದೆ ನೋಡೋಣ. ಅಲ್ಲಿಗಂಟ ಸಿ ಯು ಎಲ್ರಿಗೂ ಮತ್ತೆ ಸಿಗೋಣ ವಿಡಿಯೋ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.